ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಭಾಗ್ಯ ಪ್ರಸಾದ ಮಾಡಿಕೊಂಡು ಹೊರಡುವಾಗ ದೇವಸ್ಥಾನದೊಳಗೆ ಕೊಡೋಕ್ಕೆ ಕನಿಕನು ಮುಂದೆ ಸಿಗ್ತಾಳೆ. ದೇವಸ್ಥಾನದೊಳಗೆ ಕನಿಕ ಹೇಳ್ತಾವಳೆ ಭಾಗ್ಯನ ನೋಡಿ, ಇಲ್ಲಿ ತನಕ ನನ್ನ ದಿನ ಚೆನ್ನಾಗೇ ಇತ್ತು, ಇನ್ನು ಮೇಲೆ ಚೆನ್ನಾಗಿರಲ್ಲ, ಹಾಳಾಯಿತು ಅಂತವಳೆ. ನಿನ್ನಂಥವಳು ದುರಾದೃಷ್ಟದವಳು ನನ್ನ ಮುಂದೆ ಸಿಕ್ಕಿದ್ರೆ ನನ್ನ ದಿನ ಹೇಗೆ ಚೆನ್ನಾಗಿರುತ್ತೆ ಅಂತ ಕನಿಕ ಹೇಳ್ತಾವಳೆ. ಭಾಗ್ಯ ಹೇಳ್ತಾವಳೆ, ಏನು ಗೊತ್ತಾ ಕನಿಕ, ಮನಸ್ಸಲ್ಲಿ ಅಹಂಕಾರ ದುರಹಂಕಾರ ಇಟ್ಕೊಂಡಿದ್ರೆ ಪ್ರತಿದಿನವೂ ದುರಾದೃಷ್ಟನೇ. ಯಾಕೆ ಹೇಳು, ಅವ್ರು ಮಾಡಿರೋ ಪಾಪಗಳಿಗೆ ಅವ್ರು ಮಾಡ್ತಿರೋ ಅಂಥ ಕರ್ಮ ಅದು. ತುಂಬ ಓವರಾಗಿ ಮಾತಾಡ್ತಿದ್ಯಾ ಅಂತ ಕನಿಕ ಭಾಗ್ಯಗೆ ಹೇಳ್ತಾಳೆ. ಅಲ್ಲೂ ಭಾಗ್ಯ ಬಾಯಿಯಲ್ಲಿ ಚೆನ್ನಾಗಿ ಉಗಿಸ್ಕೊತಾಳೆ ಕನಿಕ. ಅಷ್ಟೊತ್ತಿಗೆ ಪ್ರಸಾದ ತಗೊಂಡು ದೇವಸ್ಥಾನಕ್ಕೆ ತೊಗೊಂಡು ಬಂದು ಕೊಡ್ತಾಳೆ. ಅಲ್ಲಿ ಒಬ್ಬರು ಭಾಗ್ಯ ಅಂತ ಕೂಗ್ತಾರೆ. ತಿರುಗಿ ನೋಡಿದ್ರೆ ಕನಿಕ ಅವರು ಅಕ್ಕ. ಮುಂದೆ ಯಾವಾಗೋ ಒಂದ್ಸಲಿ ಕನಿಕ ಮಾಡಿರೋ ತಪ್ಪಿಯಿಂದ ಕನಿಕ ಅವ್ರ ಅಕ್ಕ ಭಾಗ್ಯ ಹತ್ರ ಕ್ಷಮೆ ಕೇಳಿರ್ತಾಳೆ. ಅದನ್ನು ನೆನೆಸ್ಕೊತಾ ಇದ್ದಾಳೆ. ಭಾಗ್ಯನ ನೋಡಿ ಕನಿಕ ಅವ್ರ ಅಕ್ಕ ತುಂಬ ಖುಷಿಯಾಗ್ತಾಳೆ. ನೀನು ಅಡುಗೆ ಮಾಡ್ತಾ ಇದೆಯಾ, ಪ್ರಸಾದ ಮಾಡ್ಕೊಂಡು ಬಂದಿದ್ಯಲ್ಲ ಅಂತ ಕೇಳ್ತಾಳೆ. ಆದರೆ ಭಾಗ್ಯ ಆನ್ಸರ್ ಮಾಡೋದು, ಮೇಡಮ್ ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನಿಮ್ಮ ತಂದೆ ಚೆನ್ನಾಗಿದ್ದಾರಾ ಅಂತ ಕೇಳ್ತಾಳೆ. ಕಿಶನ್ನ ಹುಡ್ಕೊಂಡು ಬರ್ತಾ ಇದ್ದಾಳೆ. ಈಡೇಟ್ ಕಿಶನ್ ಯಾರಿಗ ಆರ್ಡ್ರ್ ಕೊಟ್ಟಿದ್ದಾನೋ ಗೊತ್ತಿಲ್ಲ ಅಂತ. ಅಷ್ಟೊತ್ತಿಗೆ ಅಲ್ಲಿ ಬಗ್ಗೆ ನೋಡ್ತಿದ್ರೆ ಇಲ್ಲಿ ಕುಸುಮ ಅವರು ಮತ್ತು ಪೂಜಾ ಅಡುಗೆ ಮಾಡೋದು ಕಾಣಿಸ್ಕೊತಾ ಇರುತ್ತೆ. ಅಲ್ಲಿಗೂ ಬಂದು ಜಗಳ ತೆಗಿತಾಳೆ. ಓಹೋ, ಭಾಗ್ಯ ಅವರು ಮತ್ತು ಇಡೀ ಕಾಂದನು ಎಲ್ಲ ಇಲ್ಲೇ ಇದ್ದಾರೆ ಅಂತ ಹೇಳ್ತಿದ್ದಾಳೆ. ಕುಸುಮ ಅವ್ರನ್ನ ನೋಡಿ, ಓ ಭಾಗ್ಯ ಅವ್ರ ಅತ್ತೆ, ಇಲ್ಲಿ ಭಾಗ್ಯ ಅವ್ರ ತಂಗಿ, ಅಲ್ಲಿ ನೋಡಿದ್ರೆ ಭಾಗ್ಯ ಅಂತ ಹೇಳಿ ರೇಗಿಸ್ತಿದ್ದಾಳೆ. ಏನು ಎಲ್ಲರೂ ಸೇರಿ ಭಿಕ್ಷೆ ಎತ್ತೋಗಿ ಬಂದಿದ್ದೀರಾ ಅಂತ ಕೇಳ್ತಾಳೆ ಕನಿಕ. ಏನೇ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೆಯಾ ಅಂತೇಳಿ ಪೂಜಾ ಹೇಳ್ತಿದ್ದಾಳೆ. ನಾನೇನೇನು ಹೇಳ್ತಾ ಇಲ್ಲ, ಇರೋದೇ ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಕನಿಕ ಹೇಳ್ತಾಳೆ. ಅದಕ್ಕೆ ಕುಸುಮ ಅವ್ರು ಹೇಳ್ತಿದ್ದಾರೆ, ಹೌದಮ್ಮ, ಅವಳು ಇರೋದೇ ಹೇಳೋದು, ಅವಳು ಯೋಗ್ಯತೆಗೆ ತಕ್ಕ ಮಾತಾಡ್ತಿದ್ದಾಳೆ ಅಂತ. ಕನಿಕ ಹೇಳ್ತಿದ್ದಾಳೆ ಪೂಜಾಗೆ, ನಾಲ್ಗೆ ಬಿಗಿ ಹಿಡಿದು ಮಾತಾಡು ಅಂತ. ನಿನ್ನಂಥವಳ ಹತ್ರ ನನಗೆ ಹೀಗೆ ಮಾತಾಡೋಕೆ ಬರೋದು ಅಂತ ಹೇಳ್ತಿದ್ದಾಳೆ ಪೂಜಾ. ಬೇರೆಯವ್ರ ಮನೆ ಕಲ್ಲು ಹಾಕೋದು, ಬೇರೆಯವ್ರ ಜೀವನ ಹಾಳು ಮಾಡೋದು, ಬೇರೆಯವ್ರು ಬೈಯೋದು, ಬೇರೆಯವ್ರ ಹತ್ರ ಜಗಳಾಡೋದು, ಇಷ್ಟೇನಾ ಬರೋದು ನಿನಗೆ ಅಂತ ಕೇಳ್ತಿದ್ದಾಳೆ. ಅಪ್ಪ ಕಾಮಸ್ಥರವರು ಎಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ, ಅವ್ರನ್ನ ನೋಡಿದ್ರೆ ಎಲ್ಲರೂ ಕೈ ಎತ್ತಿ ಮುಗೀತಾರೆ. ಅವ್ರಿಗೆ ಇಂಥ ಒಬ್ಳು ಮಗಳು ಇದ್ದುಬಿಟ್ರೆ ಎಲ್ಲ ಒಂದೇ ನಿಮಿಷಕ್ಕೆ ಎಲ್ಲ ಹಾಳು ಮಾಡಿಬಿಡ್ತಾಳೆ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ. ಕನಿಕ ಹೇಳ್ತಿದ್ದಾಳೆ ಕುಸುಮ ಅವ್ರಿಗೆ, ಕೇಳಿಸ್ಕೊತಾ ಇದ್ದೀನಿ ಅಂತೇಳ್ಬಿಟ್ಟು ಏನೇನೋ ಹೇಳ್ತಾ ಇದ್ದೀರಾ, ನಾನು ಮನಸ್ಸು ಮಾಡಿದರೆ ನಿಮ್ಮ ಕಿತ್ತೋಗಿರೋ ಕೆಲಸಕ್ಕೂ ಬ್ರೇಕ್ ಮಾಡಿಬಿಡ್ತೀನಿ ಅಂತಾಳೆ. ಪೂಜೆ ಅವಳ ಮುಖದ ಹತ್ರ ಕೈ ಚಾಚಿಬಿಟ್ಟು ಚಿಟಿಕೆ ಹೊಡೆದ್ಬಿಟ್ಟು, ತಾಕದಿದ್ರೆ ಮಾಡಿಸು ನೋಡೋಣ ಅಂತಾಳೆ. ಅವತ್ತೊಂದಿನ ಮಾಡೋಕ್ಕೋಗಿ ಏನಾಯಿತು ಅಂತ ಗೊತ್ತು ತಾನೇ, ಮರ್ಯಾದೆಯೆಲ್ಲ 3 ಕಾಸಿನ ಹರಾಜಿಗೆ ಹಾಕ್ಕೊಂಡೆ ಅಂತಾಳೆ. ಮತ್ತೆ ಅದೇ ಥರ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀಯಾ, ನೀನೇನಾದರೂ ಇದರಲ್ಲಿ ಸಕ್ಸಸ್ ಆದರೆ ನನ್ನ ಹೆಸರೇ ಚೇಂಜ್ ಮಾಡ್ಕೊತೀನಿ ಅಂತ ಪೂಜಾ ಹೇಳ್ತಾಳೆ. ಭಾಗ್ಯಗೆ ಕನಿಕ ಕಿಶನ್ ಅವ್ರ ತಂಗಿ ಅಂತ ಗೊತ್ತಾಗೋಯ್ತು, ಆದರೆ ಪೂಜಾಗೆ ಇನ್ನೂ ಗೊತ್ತಾಗಿಲ್ಲ. ಕನಿಕನಿಗೂ ಗೊತ್ತಿಲ್ಲ ಅವ್ರಿಗೆ ಮಾಡ್ತಾ ಇರೋದು ಇದು ಅಡುಗೆ ಅಂತ ಹೇಳ್ಬಿಟ್ಟು. ಪಾಪ ಯಾರೋ ದುರಾದೃಷ್ಟದವ್ರು ನಿಮ್ಗೆ ಹೇಳಿದ್ದಾರೆ ಅಡುಗೆ ಮಾಡೋಕ್ಕಂತೇಳಿ ಅಲ್ಲಿ ನಿಂತ್ಕೊಂಡು ಅವ್ರ ಮನೆಯವ್ರಿಗೆ ಅವಳೇ ಬೈಕೊತಿದ್ದಾಳೆ. ಅಷ್ಟೊತ್ತು ಭಾಗ್ಯ, ನಿನ್ನ ಫ್ಯಾಮಿಲಿ ನೀನೇ ಹಾಗೆ ಹೇಳ್ಕೊಂಡ್ರೆ ಕೇಳೋದಕ್ಕೆ ಚೆನ್ನಾಗಿರಲ್ಲ ಕನಿಕ ಅಂತೇಳ್ಬಿಟ್ಟು ಭಾಗ್ಯ ಹೇಳ್ಕೊಂಡು ಬರ್ತಾಳೆ. ಭಾಗ್ಯ ಹೇಳ್ತಿದ್ದಾಳೆ ಕನಿಕನ ಹತ್ರ, ನಿಮ್ಮ ಫ್ಯಾಮಿಲಿಗೆ ನಾನೇ ಅಡುಗೆ ಮಾಡ್ತಾ ಇರೋದು ಅಂತ, ನಿನ್ನ ಮನೆಯವ್ರಿಗೆ ನೀನೇ ಬೈಕೋಬೇಡ ಅಂತ. ನೋಡಿದರೆ ಕಿಶನ್ ಬಂದುಬಿಟ್ಟು ದೇವಸ್ಥಾನದಲ್ಲಿ ಬೇಡ್ಕೊತಾ ಇದ್ದಾನೆ ದೇವ್ರ ಹತ್ರ, ನನ್ನ ಫ್ಯಾಮಿಲಿ, ನನ್ನ ಪ್ರೀತಿಸೋ ಹುಡುಗಿ ಫ್ಯಾಮಿಲಿ ಎಲ್ಲರೂ ಒಂದಾಗೋ ಹಾಗೆ ಮಾಡಪ್ಪ, ಖುಷಿಯಾಗಿ, ನಾನು ಮದುವೆ ಆದಮೇಲೆ 108 ತೆಂಗಿನಕಾಯಿ ಹೊಡಿತೀನಿ ಅಂತ ಕೇಳ್ಕೊತಿದ್ದಾನೆ. ಆದರೆ ಇಲ್ಲಿ ನೋಡಿದ್ರೆ ಹೆಂಗಸರು ಜಡೆ ಹಿಡ್ಕೊಂಡು ಜಗಳ ಆಡೋ ಹಾಗೆ 3 ಜನ 4 ಜನ ಒಂದೇ ಕಡೆ ಕಿತ್ತಾಡ್ತಾ ನಿಂತಿದ್ದಾರೆ. ಕಿಶನ್ ಇಲ್ಲಿಗೆ ಮಾತಾಡ್ಸೋಣ ಅಂತೇಳಿ ಬಂದಾಗ ಡೋರಲ್ಲಿ ನಿಂತ್ಕೊಂಡು ನೋಡ್ತಿದ್ದಾನೆ, ಇವರಿಷ್ಟು ಜನನೂ ಚೆನ್ನಾಗಿ ಜಗಳ ಆಡ್ತಿದ್ದಾರೆ. ಕನಿಕ ಮನಸಲ್ಲೇ ಬೈಕೊತಿದ್ದಾಳೆ, ಕಿಶನ್ಗೆ ಯಾರೂ ಸಿಕ್ಕಿಲ್ವಾ, ಹೋಗಿ ಈ ಭಾಗ್ಯನೇ ಸಿಗಬೇಕಿತ್ತಾ ಅಂತ. ಪೂಜಾ ಕನಿಕನ್ ಕೇಳ್ತಾಳೆ, ಯಾಕೆ ಕನಿಕ ಹೊಟ್ಟೆ ಹುರ್ಕೊತಾ ಇದೆಯಾ, ಒಂದು ಸೋಡಾ ಮಾಡಿಕೊಡ್ಲಾ, ಹೊಟ್ಟೆ ತಣ್ಣಗಿರುತ್ತೆ ಅಂತಾಳೆ. ಅಂತ ಹೇಳ್ಬಿಟ್ಟು ಪೂಜಾ ಮುಂದೆ ಕೈ ತೋರಿಸುವಾಗ ಆ ಕೈನೇ ಹಿಡಿದು ತಿರುಗಿಸ್ಬಿಡ್ತಾಳೆ ಪೂಜಾ. ಆವಾಗ ಕಿಶನ್ ನೋಡಿಬಿಡ್ತಾನೆ ಡೋರಲ್ಲಿ ನಿಂತ್ಕೊಂಡು ತಂಗಿನ ಪೂಜಾ ಕೈ ಹಿಡಿದು ತಿರುಗಿಸಿದ್ದು ನೋಡಿದ ತಕ್ಷಣ ಶಾಕ್ ಅವನು. ಅಯ್ಯೋ, ಏನಪ್ಪ ನಡೀತಿದೆ ಇಲ್ಲಿ ಅಂತ. ಪೂಜಾ ಹೇಳ್ತಿದ್ದಾಳೆ, ಕೈ ತೋರಿಸೋದು ಬೆರಳು ತೋರಿಸೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ನಿನ್ನ ಆಫೀಸಲ್ಲಿ ನಿನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದಾರಲ್ಲ ಅವ್ರ ಹತ್ರ ಇಟ್ಕೋ ಅಂತ ಇದ್ದಾಳೆ. ಇವರು ಒಬ್ರಿಗೊಬ್ರು ಕಿತ್ತಾಡೋದನ್ನ ನೋಡಿ ಕಿಶನ್ ಹೊರಗಡೆ ಒದ್ದಾಡ್ತಾ ಇದ್ದಾನೆ. ಅಲ್ಲಮ್ಮ ಕನಿಕ,
ನನ್ನ ಸೊಸೆ ಅಡುಗೆ ಮಾಡಿರೋದನ್ನು ತಿನ್ನೋದಕ್ಕೆ ಅದೃಷ್ಟ ಮಾಡಿರಬೇಕು, ಅದನ್ನು ನೀನು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಭಾಗ್ಯ ಅವ್ರ ಅತ್ತೆ ಹೇಳ್ತಿದ್ದಾರೆ. ಆವಾಗ ಪೂಜಾ ಹೇಳ್ತಿದ್ದಾಳೆ, ಯೋಗ್ಯತೆ ಇಲ್ಲದವ್ರಿಗೆ ಅನ್ನ ಹಾಕಬಾರ್ದು ಅಂತ ಹೇಳ್ತಾರೆ, ಬಟ್ ನೀನಲ್ವಾ, ನನ್ನ ಕೈಯಾರ ನಿನಗೆ ಭಿಕ್ಷೆ ಅಂತ ಹಾಕ್ತೀನಿ, ಚೆನ್ನಾಗಿ ತಿನ್ನು ಅಂತೆ. ಕನಿಕಾ ಹೇಳ್ತಿದ್ದಾಳೆ, ಮಾತು ಪೂಜಾ ಮಿತಿ ಮೀರಿ ಹೋಗ್ತಿದೆ ಅಂತ. ಹೊರಗಡೆ ಕಿಶನ್ ಒದ್ದಾಡ್ತಿದ್ದಾನೆ. ಯಾಕಪ್ಪ ದೇವ್ರೆ, ಇಷ್ಟು ಬೇಗ ನನ್ನ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿಬಿಟ್ಟೆ, 108 ತೆಂಗಿನಕಾಯಿ ಹೊಡಿತೀನಿ ಅಂತ ಹೇಳ್ಕೊಂಡಿದ್ದಿಲ್ವ ನಿನಗೆ ಅಂತ ಅಳ್ತಾವನೆ. ಇಲ್ಲಿ ಜಗಳ ಮಾಡಿಕೊಂಡು ಕನಿಕಾ ಹೊರಗಡೆ ಬರೋಷ್ಟರಲ್ಲಿ ತಾಂಡವ ಫೋನ್ ಮಾಡ್ತಾನೆ ಕನಿಕನಿಗೆ. ಕಿಶನ್ ಪೂಜಾನ ಪ್ರೀತಿ ಮಾಡ್ತಾ ಇರೋ ವಿಷಯನ ಕನಿಕನ ಮುಂದೆ ಹೇಳ್ಬೇಕಂತ ಕಾಲ್ ಮಾಡೋದು. ಆದರೆ ಅವನು ಆ ವಿಷಯ ಹೇಳೋಕೆ ಆಗಲ್ಲ. ಕನಿಕಾ ಅದು ಇದು ಅಂತ ಹೇಳಿ ಅಲ್ಲಿ ಜಗಳ ಆಗಿದ್ದನ್ನೆಲ್ಲ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಇಲ್ಲಿ ಕಿಶನ್ ಹತ್ರ ಬೇರೆ ಯಾರೂ ಸಿಕ್ಕಿಲ್ವಾ ನಿನಗೆ, ಭಾಗ್ಯನ ಸಿಕ್ಕಿದ್ದು ಅಂತೇಳಿ ಕೂಗಾಡ್ತಿದ್ದಾಳೆ. ಅಯ್ಯೋ ಅದರಲ್ಲಿ ಏನಿದೆ, ಅವ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಹೇಳಿದ್ದು ಅಂತೇಳಿ ಕಿಶನ್ ಹೇಳ್ತಿದ್ದಾನೆ. ಅಲ್ಲ, ಅವ್ರನ್ನ ನೋಡಿ ನೀನು ಯಾಕೆ ಇಷ್ಟೊಂದು ಹುರ್ಕೊತಿದ್ಯಾ ಅಂತೇಳಿ ಕಿಶನ್ ಕೇಳ್ತಿದ್ದಾನೆ. ಅವ್ರು ನಿನಗೆ ಮೊದಲೇ ಗೊತ್ತಾ ಅಂತ ಕೇಳ್ತಿದ್ದಾನೆ. ಆ ಭಾಗ್ಯ ಅವ್ರ ಮನೆಯವ್ರು ಕಂಡ್ರೆ ನನಗೆ ಮೈಯೆಲ್ಲ ಉರಿತೈತೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಕ್ಕ ಕನಿಕಾ ಅಂತ ಕೂಗ್ತಾಳೆ. ಏನಿದು, ಮನೇಲಿ ಗಲಾಟೆ ಮಾಡಿ ಸಾಲಿಲ್ಲ ಅಂತೇಳಿ ಇಲ್ಲಿ ಬಂದು ಜಗಳ ಆಡ್ತಿದ್ದೀರಾ ಅಂತೇಳಿ ಅವ್ರ ಅಕ್ಕ ಇಬ್ರಿಗೂ ಬುದ್ಧಿ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾಳೆ. ಕಿಶನ್ ಅಲ್ಲೇ ನಿಂತ್ಕೊಂಡು, ಒಳ್ಳೆ ಕತೆ ಆಯ್ತಲ್ಲ ಗುರು, ಈ ಪೂಜಾ ಮತ್ತು ಕನಿಕಂದು ಜಗಳ, ಅಯ್ಯೋ ಏನು ಮಾಡೋದಪ್ಪ ಅಂತೇಳಿ ತಲೆ ಕೆಡಿಸ್ಕೊತಾ ಇದ್ದಾನೆ. ಅಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ. ಇಲ್ಲಿ ಭಾಗ್ಯ ಅಡುಗೆ ಎಲ್ಲ ರೆಡಿ ಆಯಿತು. ಕುಸುಮವ್ರು ಕೇಳ್ತಿದ್ದಾರೆ, ಕೋಸಂಬರಿಗೆ ಕಾಯಿ ತುಳ್ದಾಕ್ದ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ದಾ ಅಂತೆಲ್ಲ ಕೇಳ್ತಿದ್ದಾರೆ. ಹಾಕಿದ್ದೀನಿ ಅತ್ತೆ ಅಂತ ಹೇಳ್ತಿದ್ದಾಳೆ. ಒಗ್ಗರಣೆ ಹಾಕಿದ್ದೀನಿ ಅತ್ತೆ, ಅತ್ತೆ ಎಲ್ಲನೂ ತಯಾರಿ ಮಾಡಿದ್ದೀನಿ ಅತ್ತೆ, ಎಲ್ಲ ರೆಡಿಯಾಗಿದೆ ಅಂತೇಳಿ ಭಾಗ್ಯ ಅಂತಿದ್ದಾಳೆ. ಅಡುಗೆ ಕೂಡ ಎಲ್ಲ ರೆಡಿಯಾಗಿದೆ. ಭಾಗ್ಯ ಊಟಕ್ಕೆ ಎಲೆ ಜೋಡಿಸ್ಕೊತಿದ್ದಾಳೆ. ಕಿಶನ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಇನ್ನೂ ಬಂದೇ ಇಲ್ಲ, ಒಂದು ಫೋನ್ ಮಾಡು, ಎಲ್ಲ ರೆಡಿಯಾಗಿದೆ ಅಂತ ಹೇಳು ಪೂಜಾ ಅಂತ ಹೇಳ್ತಾಳೆ ಭಾಗ್ಯ. ಕಿಶನ್ಗೆ ಪೂಜಾ ಫೋನ್ ಮಾಡ್ತಾಳೆ. ರಿಂಗ್ ಆಗ್ತಿದೆ, ಎತ್ತೋ ಬೇಡವೋ, ಇಲ್ಲೇ ಹುಡ್ಕೊಂಡು ಎಲ್ಲಿ ಬಂದುಬಿಡ್ತಾರೋ ಅನ್ನೋ ಭಯ ಬೇರೆ. ಇಲ್ಲಿಗೆ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ನೋಡೋಣ. ಬಾಯ್.